ಈ ಸಲ ಏಪ್ರಿಲ್ 1 ತಾರೀಕಿಗೆ ನಾವು ಅಡ್ಮಿಷನ್ ಸ್ಟಾರ್ಟ್ ಮಾಡೋದು ಒಂದೇ ದಿನದಲ್ಲಿ ದಾಖಲೆ 195 ವಿದ್ಯಾರ್ಥಿಗಳು ಒಂದೇ ದಿನದಲ್ಲಿ ದಾಖಲಾದರು. ಸೊ ಸರ್ಕಾರಿ ಶಾಲೆಯಲ್ಲಿ 44% ಹೆಚ್ಚಾಗೋದು ಅದು ದೊಡ್ಡ ವಿಚಾರ. ಯಾಕಂದರೆ ಹೆಚ್ಚು ಪ್ರೈವೇಟ್ ಸ್ಕೂಲ್ಗಳ ಕಡೆಯಲ್ಲಿ ಒಲವಿರುವ ಕಾರಣ, ನಮ್ಮಲ್ಲಿ ಒಂದು ಕ್ವಾಲಿಟಿ ಎಜುಕೇಷನ್ ಕೊಡ್ತಾ ಇರುವ ಕಾರಣ ನಮ್ಮ ಸ್ಕೂಲಲ್ಲಿ ಇವತ್ತೇನು ನೀವು ಇಲ್ಲಿ ನೋಡ್ತಾ ಇದ್ದೀರಿ, ಇವರು ದಾನಿಗಳು ಮತ್ತು ನಮ್ಮ SDMC ಅಧ್ಯಕ್ಷರು ಸರ್ವ ಸದಸ್ಯರುಗಳು ಇವರೆಲ್ಲರ ಒಂದು ಶ್ರಮ ಜೊತೆಯಲ್ಲಿ ನಾವು ಶಿಕ್ಷಕರು ನಮಗೆ ಅನ್ನ ಕೊಡುವ ಮಕ್ಕಳಿಗೆ ನಾವು ಕೊಡುವಂಥ ಸೇವೆ, ಆ ಸೇವೆಯ ರೂಪದಲ್ಲಿ ನಾವಿಲ್ಲಿ ಶಾಲೆಯಲ್ಲಿ ಕೆಲಸ ಮಾಡ್ತಿರುವ ಕಾರಣ ಕ್ವಾಲಿಟಿ ಎಜುಕೇಷನ್ ಕೊಡಲಿಕ್ಕೆ ಆಗಿದೆ. ಬಿಲ್ಲಿಗೆ ನಾವು ಕೆಲಸ ಮಾಡುವವರಲ್ಲ ಶಾಲೆಯಲ್ಲಿ. ನಮಗೇನಂತ ಹೇಳಿದರೆ ಶಾಲಾ ಅವಧಿಗಿಂತಲೂ ಮುಂಚೆ ಬರ್ತೇವೆ, ಶಾಲಾ ಅವಧಿ ಆದ ನಂತರ ಕೂಡ ನಿಲ್ತೇವೆ. ಖಾಸಗಿ ಶಾಲೆಗಳಲ್ಲಿ ಸೀಟು ಪಡೆಯಲು ಪೋಷಕರು ಪೈಪೋಟಿ ನಡೆಸುತ್ತಿರುವ ಈ ಕಾಲದಲ್ಲಿ ಶಕ್ತಿನಗರದ ನಾಲ್ಯಪದವು PM ಶ್ರೀ ಸರ್ಕಾರಿ ಶಾಲೆ ದಾಖಲಾತಿಯಲ್ಲಿ ಹೊಸ ಸಾಧನೆ ಮಾಡಿದೆ. ಗುಣಮಟ್ಟದ ಶಿಕ್ಷಣ ಹಾಗೂ ಆಧುನಿಕ ಸೌಲಭ್ಯಗಳಿಂದ ಶಾಲೆ ಪೋಷಕರ ಮೆಚ್ಚುಗೆಗೆ ಪಾತ್ರವಾಗಿದ್ದು ದಾಖಲಾತಿಯಲ್ಲಿ ಗಮನಾರ್ಹ ಏರಿಕೆ ಕಂಡುಬಂದಿದೆ. ಕಳೆದ ವರ್ಷ 120 ಹೊಸ ವಿದ್ಯಾರ್ಥಿಗಳು ದಾಖಲಾತಿಯಾಗಿದ್ದರೆ ಈ ವರ್ಷ ಈಗಾಗಲೇ 290 ವಿದ್ಯಾರ್ಥಿಗಳು ಶಾಲೆಗೆ ಸೇರ್ಪಡೆಯಾಗಿದ್ದಾರೆ. ಇದರಿಂದ ಶಾಲೆಯ ದಾಖಲಾತಿ ಪ್ರಮಾಣ 44% ಹೆಚ್ಚಳ ಕಂಡಿದೆ. ಪ್ರಸ್ತುತ LKGಯಿಂದ 8ನೇ ತರಗತಿಯವರೆಗೆ ಒಟ್ಟು 850 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ನಾವು ಎನಿಸೆಗಿಂತ ಹೆಚ್ಚಾಗಿ ದಾಖಲಾತಿ ಬಂದಿದೆ. ಹೋದ ಸಾರಿ 650 ಜನ ಇದ್ದರು, ಈ ಸಾರಿ 850ರವರೆಗೆ ಮಕ್ಕಳು ಇಲ್ಲಿ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂತ ಹೇಳಿದರೆ, ನಮ್ಮ ಶಾಲೆಯ ಕ್ವಾಲಿಟಿ ಒಳ್ಳೆಯದಿದೆ, ಕ್ವಾಲಿಟಿ ಎಜುಕೇಷನ್ ಒಳ್ಳೆಯದಿದೆ, ಇಲ್ಲಿಯ ಶಿಕ್ಷಕರು ಒಳ್ಳೆಯದಿದ್ದಾರೆ. ಅದಲ್ಲದೆ ನಮ್ಮ ಇಷ್ಟು ದೊಡ್ಡ ಗ್ರೌಂಡ್ ಇದೆ, ಕ್ರೀಡೆಗೆ, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ, ಶಿಕ್ಷಣಕ್ಕೆ ಮತ್ತು ಎಲ್ಲ ವಿಧದಲ್ಲಿ ನಮಗೆ ಸಪೋರ್ಟ್ ಇದೆ ನಮ್ಮ ಶಾಲೆಯಲ್ಲಿ ಎನ್ನುವಂಥ ಒಂದು ದೃಷ್ಟಿಯಿಂದ ಎಲ್ಲರೂ ಕೂಡ ನಮ್ಮ ಶಾಲೆಗೆ ಬರ್ತಿದ್ದಾರೆ. ಈಗ ದಾಖಲಾತಿ ಹೆಚ್ಚಾಗಿದೆ ಅನ್ನೋ ಮಾಹಿತಿಗಿಂತ ದಾಖಲಾತಿ ಹೇಗೆ ಹೆಚ್ಚಾಯಿತು ಸರ್ಕಾರಿ ಶಾಲೆಯಲ್ಲಿ ಅನ್ನೋದು ಮುಖ್ಯವಾಗುತ್ತೆ. ಯಾವಾಗಲೂ ಕೂಡ ನಮ್ಮ ಶಾಲೆಯ ವಿಶೇಷತೆ ಏನಂತ ಹೇಳಿದರೆ PM ಶ್ರೀ ಶಾಲೆ ನಮ್ಮದು. ಇಲ್ಲಿ 25 ಸರ್ಕಾರ ಹೇಳಿದ 25%ಗಿಂತ ಅಟ್ ಪ್ರೆಸೆಂಟ್ ಇವತ್ತಿನ ದಿನಾಂಕಕ್ಕೆ ಸಂಬಂಧಿಸಿದ ಹಾಗೆ 44% ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆ. ಸುಮಾರು 290 ವಿದ್ಯಾರ್ಥಿಗಳು ನಮ್ಮಲ್ಲಿ ಈಗ ಬಂದು ಜಾಯ್ನ್ ಆಗಿದ್ದಾರೆ. ಕಳೆದ ವರ್ಷ ಇದ್ದದ್ದು ಇನ್ನು 666, ಈಗ 290 ಹೆಚ್ಚುವರಿಯಾಗಿ ಬಂದರು. ಆಂಗ್ಲ ಮಾಧ್ಯಮ ಶಿಕ್ಷಣ, ಸ್ಮಾರ್ಟ್ ಕ್ಲಾಸ್ ರೂಮ್ಗಳು, AI ಹಾಗೂ ರೋಬೋಟಿಕ್ಸ್ ಆಧಾರಿತ ಕಲಿಕೆ, ಕಂಪ್ಯೂಟರ್ ಶಿಕ್ಷಣ, ವಿಶಾಲ ಆಟದ ಮೈದಾನ ಸೇರಿದಂತೆ ಹಲವು ಆಧುನಿಕ ಸೌಲಭ್ಯಗಳು ಶಾಲೆಯ ಪ್ರಮುಖ ಆಕರ್ಷಣೆಯಾಗಿವೆ. ಅನುಭವಿ ಶಿಕ್ಷಕರ ತಂಡ, PM ಶ್ರೀ ಯೋಜನೆಯಡಿ ಅಭಿವೃದ್ಧಿಗೊಂಡ ಮೂಲ ಸೌಕರ್ಯ ಹಾಗೂ ಪೋಷಕರ ವಿಶ್ವಾಸವೇ ದಾಖಲಾತಿ ಹೆಚ್ಚಳಕ್ಕೆ ಪ್ರಮುಖ ಕಾರಣವಾಗಿದೆ. ಸ್ಮಾರ್ಟ್ ಕ್ಲಾಸ್ ಇದ್ದಿರ್ಬೋದು, AI ತಂತ್ರಜ್ಞಾನದ ಆಧಾರಿತವಾದಂಥ ಕಂಪ್ಯೂಟರ್ ತರಗತಿಗಳಿದ್ದಿರ್ಬೋದು, ಮತ್ತು 2 ವರ್ಷಗಳಿಂದ ಸ್ಮಾರ್ಟ್ ಬೋರ್ಡ್ ಇದೆ. ದೆಹಲಿಯ CSR ಫಂಡಿಂದ, ದೆಹಲಿಯ ಕಂಪನಿಯ CSR ಫಂಡಿಂದ 2 ಸ್ಮಾರ್ಟ್ ಬೋರ್ಡ್ಗಳು ನಮಗೆ ಬಂದಿತ್ತು. ಅದರ ಮೂಲಕ ಡಿಜಿಟಲ್ ಬೋರ್ಡ್, ಇಂಟ್ರಾಕ್ಟಿವ್ ಬೋರ್ಡ್ ಅದು ಪಾಠ ಮಾಡ್ತಾ ಇದ್ದೆವು. ಸೊ ಅದ್ರ ಜೊತೆಯಲ್ಲಿ ಈ ವರ್ಷದಲ್ಲಿ ರೋಬೋಟಿಕ್ಸನ್ನು ಅದಕ್ಕೆ ಸೇರಿಸ್ತಾ ಇದ್ದಾರೆ. ರೋಬೋಟಿಕ್ಸ್ ತಂತ್ರಜ್ಞಾನ ಕೂಡ ಈ CSR ಫಂಡಿಂದ ನಮ್ಮ SSK ಕಡೆಯಿಂದ ಹೆಲ್ಪ್ ಮಾಡಿಕೊಂಡು ನಮಗೆ ಸಹಕಾರ ಸಿಗ್ತಾ ಇದೆ. ಸೊ ಈಗ ಮಕ್ಕಳಿಗೆ ರೋಬೋಟಿಕ್ಸ್ ಈಗಿನ ತಂತ್ರಜ್ಞಾನ ಇದೆ, ಆ ತಂತ್ರಜ್ಞಾನ ಆಧಾರಿತ ಕಲಿಕೆ ಕೂಡ ನಮ್ಮಲ್ಲಿ ಆಗುತ್ತೆ. ಜೊತೆಲಿ AI ಆಧಾರಿತ ಕಲಿಕೆ ಕೂಡ ನಮ್ಮ ಲ್ಯಾಬಲ್ಲಿ ಇದೆ. ಅದ್ರ ಜೊತೆಲಿ 2 ರೀತಿಯ ಸುಸಜ್ಜಿತವಾದಂಥ ಸೈನ್ಸ್ ಲ್ಯಾಬ್ ಕೂಡ ನಮ್ಮಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಕಳೆದ 3-4 ವರ್ಷಗಳಿಂದ PM ಶ್ರೀ ಯೋಜನೆಯ ಉತ್ತಮ ಫಲವನ್ನು ಪಡ್ಕೊಂಡಿದ್ದೇವೆ. ಅದರ ಜೊತೆಯಲ್ಲಿ ನಮ್ಮ ಶಾಲೆಯ ಬಗ್ಗೆ ವಾಟ್ಸಪ್ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್ ಇದ್ದಿರ್ಬೋದು, ಇನ್ಸ್ಟಾಗ್ರಾಮ್ ಇದ್ದಿರ್ಬೋದು, ಇದರಲ್ಲಿ ನಮ್ಮ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೆವು. ಇದು ಪ್ರಚಾರ ಆಯಿತು, ಶಾಲೆಯಲ್ಲಿ ಒಂದು ಕ್ವಾಲಿಟಿ ಎಜುಕೇಷನ್ ಸಿಗ್ತಾ ಇದೆ ಗೌರ್ಮೆಂಟ್ ಸ್ಕೂಲಲ್ಲಿ ಅಂತ ಪ್ರಚಾರ ಆಗಿ ಹೆಚ್ಚಿನ ವಿದ್ಯಾರ್ಥಿಗಳು ಪ್ರೈವೇಟ್ ಸ್ಕೂಲಿಗೆ ಹೋಗುವವರು ನಮ್ಮಲ್ಲಿ ಬಂದು ಸೇರ್ತಾ ಇದ್ದಾರೆ. ಹಾಗಾಗಿ ಕ್ವಾಲಿಟಿ ಎಜುಕೇಷನ್ ಕೊಟ್ಟ ಕಾರಣ ಎರಡಕ್ಕೂ ಕೂಡ, ಪ್ರೈವೇಟಿಗೂ ಮತ್ತು ಸರ್ಕಾರಿಗೂ ಏನು ವ್ಯತ್ಯಾಸ ಇಲ್ಲ ಅಂತ ಕಂಡುಕೊಂಡ ಪೋಷಕರು ನಮ್ಮಲ್ಲಿ ಹೆಚ್ಚಿನವರು ಬಂದು ಸೇರ್ತಾ ಇದ್ದಾರೆ, ಮಕ್ಕಳನ್ನು ಸೇರಿಸ್ತಾ ಇದ್ದಾರೆ. ಶಿಕ್ಷಕರ ಸಂಖ್ಯೆ ಎಷ್ಟು ಕಡಿಮೆ ಆಗ್ತದೆ, ಆ ಕಡಿಮೆ ಆದ ಕೂಡಲೇ ಇಲ್ಲಿ ಕ್ವಾಲಿಟಿ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ನಾವು ಕ್ವಾಲಿಟಿ ಎಜುಕೇಷನ್ ಆಗಬೇಕು ಎನ್ನುವಂಥ ದೃಷ್ಟಿಯಿಂದ ಗೌರವ ಶಿಕ್ಷಕರಿಗೆ ಸಂಬಳ ಕೊಡ್ತಿದ್ದೇವೆ. ಇನ್ನೂ ಕೂಡ ಮುಂದುವರಿದ ಭಾಗದಲ್ಲಿ ನಾವು ಇನ್ನೂ ಕೂಡ ಗೌರವ ಶಿಕ್ಷಕರನ್ನು ಇಟ್ಟುಕೊಂಡು ಅವರಿಗೆ ಸಂಬಳ ಕೊಡುವಂಥ ವ್ಯವಸ್ಥೆ ನಮ್ಮಲ್ಲಿದೆ. ಆದ್ದರಿಂದ ಈ ಶಾಲೆ ಒಳ್ಳೆ ಕ್ವಾಲಿಟಿಯಾಗಿ ಬೆಳೀತಾ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ. ಜಾಸ್ತಿ ಆಗಲಿಕ್ಕೆ ಕಾರಣಕರ್ತರು ಪದವಿ ಫ್ರೆಂಡ್ಸ್ ಕ್ಲಬ್, STMC, ವಿದ್ಯಾದೇವಿ ಟ್ರಸ್ಟು ಹಾಗೂ ಊರಿನ ಎಲ್ಲ ದಾನಿಗಳು ಈ ಶ್ರಮ ವಹಿಸಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಲಿಕ್ಕೆ ಕಾರಣಕರ್ತರಾಗಿದ್ದಾರೆ.